Hello everyone, welcome back to my channel. ಹಲೋ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಮ್ಮ ಅಕ್ಕಗೆ ಬೇಬಿ ಆಯಿತು ಮತ್ತು ಅವಳ ಡೆಲಿವರಿ ಜರ್ನಿ ಯಾವ ಥರ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ಮೇಘನನ್ನು ಆಲ್ರೆಡಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇನ್ನೇನು 5 ಮಿನಿಟ್ಸ್ ಇತ್ತು ಅಂತ ಹೇಳಿದ್ರು. ಬಟ್ ನಾನು ಬಂದಾದ್ಮೇಲೆ ಮತ್ತೆ ಕರ್ಕೊಂಡು ಬಂದರು. ನನಗಂತೂ ಯಾಕೋ ಗೊತ್ತಿಲ್ಲ, ತುಂಬಾ ಎಮೋಷ್ನಲ್ ಆದ್ವಿ ನಾನು ಮೇಘನ ಇಬ್ಬರೂ ಕೂಡ. ಅವಳು ಬೇರೆ ಭಯ ಅಂತ ಇಲ್ಲ, ನನಗೆ ಒಂಥರ ಅಳುನೇ ಬಂದುಬಿಡ್ಲು, ಒಂಥರ ಅಳ್ತಾಯಿದ್ಲು, ಒಂದು ಪಾಪು ಥರ ಅಳ್ತಾಯಿದ್ಲು. ಐ ಹೋಪ್ ಅವಳ ಡೆಲಿವರಿ ಜರ್ನಿ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀನಿ. ನಮ್ಮ ಲಿಟಲ್ ಬೇಬಿನ ಕರ್ಕೊಂಡು ಬರ್ತಾಳೆ ಹೋಪ್ಫುಲಿ ವಿತ್ ಹೆಲ್ತಿ ಕೇರ್ ಅಂತ. ಇಲ್ಲಿ ಬಂದು ನಾನು ಬಿಲ್ ತೋರಿಸ್ತಾ ಇದ್ದೆ. ಜಸ್ಟ್ ಮೆಡಿಸನ್ಗೆ 7,408 ಆಗಿತ್ತು. ಆಲ್ಮೋಸ್ಟ್ ನನಗೂ ಕೂಡ 25,000 ಅರೌಂಡ್ ಏನೋ ಆಗಿತ್ತು. ಇದರಲ್ಲಿ ಟೋಟಲ್ ಓವರ್ ಆಲ್ ಬಿಲ್ ಎಷ್ಟಾಯಿತು ಅಂತ ಮೇಘನ ಅವಳು ವ್ಲಾಗಲ್ಲಿ ಹೇಳ್ತಾಳೆ. ಇಷ್ಟು ಬಂದು ಮೆಡಿಸನ್ಸ್ ಬಿಫೋರ್ ಡೆಲಿವರಿನೇ ಕೊಟ್ಟಿದ್ದು. ಲಿಟ್ರಲಿ ಉಚ್ಚಿ ಥರ ಇದೆ. ತಲೆ ಹಿಂಗೆ ಬೇಕು ಹಂಗೆ ಬಾಚ್ಕೊಂಡೇ ಇಲ್ಲ, ತಲೆ ಒದ್ರಕೊಂಡು ಹಂಗೆ ಕ್ಲಿಪ್ ಹಾಕೊಂಡು ರೂಡ್ರ ಅಂತ ಓಡ್ ಬಂದುಬಿಟ್ಟಿದ್ದೀನಿ. ನಾನಿಲ್ಲೇ ಹೆಂಗೆ ಅನಿಸ್ತಿದೆ? ಪುಕ್ಕ ಪುಕ್ಕ ಅನ್ನಿಸ್ತಿದ್ಯಾ ಮಗಳು ವೆಲ್ಕಮ್ಗೆ? ಟೆನ್ಷನ್ ಆಗ್ಬಿಡಿ, ಸುಮ್ಮನೆ ಹಿಂಗೆ ಕುಯ್ತಾರೆ. ನಾನು ಬಂದಲ್ಲ ಹಂಗೆ ಬರ್ತಾಳೆ ಅಯ್ಯೋ ಅಂತ. ನೋಡಿ ಎಲ್ಲ ವೆಯ್ಟಿಂಗ್ ನಮ್ಮ ಮನೆಯಲ್ಲಿ ನೀವು ಬೇಬಿ ಅರೈವಲ್ಗೆ. ಎಲ್ಲ ಕ್ಯೂಯಲ್ಲಿ ಕುತ್ಕೊಬಿಟ್ಟವ್ರೆ. ಹಾಯ್. ಪಾಪನಿಗೆ ಚಾಕ್ಲೇಟ್ ಕೊಡೋದಿಲ್ಲ, ಚಾಕ್ಲೇಟ್ ಅವ್ರಿಗೆ ಕೊಡೋದು ಒಂದು ಬರೋದಪ್ಪ. ಫಸ್ಟ್ ಅಲ್ಸಿದ್ದೀನಿ, ಚಾಕ್ಲೇಟ್ ಕೊಡ್ತೀನಿ ನನಗೆ. ಪಾಪನ್ ಬಂದು ಕೊಡ್ತಾರಲ್ಲಪ್ಪ. ಕೊಡ್ತೀಯಾ? ಅವಳು ಗೊತ್ತಾಗ್ಲಿತ್ತು ಬರ್ತದೆ. ಹೌದಾ? ಆಂಟಿ ಕೊಡ್ಕೊಡ್ಬೋದು. ಆಂಟಿ ಅಲ್ಲ, ನಾನು ಚಿಕ್ಕಿ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಇಲ್ಲೇನಂದರೆ ನಮ್ಮ ಬಾಬಾ ಪಾಪ ಅವಳು ಒಳಗಡೆ ಹೋದಾಗಿಂದನೂ ಅಲ್ಲೇ ನಿಂತಿದ್ದಾರೆ. ಒಂಚೂರು ಆ ಕಡೆ ಈ ಕಡೆ ಅನ್ನೋದೇ ಬರ್ತಾಯಿಲ್ಲ. ಅವರಂತೂ ಫುಲ್ ಟೆನ್ಷನ್ ಆಗಿದ್ದರು. ಯಾಕೋ ಏನೋ ಗೊತ್ತಿಲ್ಲ, ಅವತ್ತು ಒಂಥರ ಪಾಪ ಅವರು ತುಂಬಾ ಟೆನ್ಸ್ಡ್ ಆಗಿದ್ದರು. ಆ್ಯಂಡ್ ಅವಳು ಕೂಡ ಅಳ್ಕೊಂಡೇ ಹೋದ್ಲಲ್ಲ, ಅದೊಂಥರ ಬೇಜಾರಾಗಿತ್ತು ಎಲ್ಲರಿಗೂ. ಬಟ್ ಅವಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ಲು. ಏನಕ್ಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಭಯ ಅನ್ನೋ ಥರ ಹೋದ್ಲು. ಬಿಕಾಸ್ ಅವಳು ಈ ಸತಿ ಟ್ಯುಬ್ಯಾಕ್ಟೊಮಿ ಕೂಡ ಮಾಡ್ಕೊತಾ ಇರೋದ್ರಿಂದ, ಡಬಲ್ ಆಪ್ರೇಷನ್ ಆಗಿರೋದ್ರಿಂದ ಅವಳೊಂದು ಸ್ವಲ್ಪ ಹೆದರ್ಕೊತಾ ಇದ್ಲು. ನಾವು ಮಗು ಅಳ್ತಿದೆ ಅಂತ ಹೋಗಿ ನೋಡ್ತಾಯಿದ್ವಿ. ಯಾವುದೇ ಮಗು ಕುಯ್ಯಾದರೂ ಸಾಕು ಹೋಗಿ ನೋಡ್ತಾಯಿದ್ವಿ. ಬಟ್ ಗೊತ್ತಿಲ್ಲ, ಅದು ಭಾವನೇ ಫಸ್ಟು ಕೇಳಿಸ್ಕೊಂಡಿದ್ದು ಅವಳು ಅಳ್ತಿದ್ದು. ನಮ್ಮದ್ರಲ್ಲಿ ಬಂದು ಯೂಶ್ವಲಿ ಮಂಜು ಕೇಳಿಸ್ಕೊಂಡಿದ್ರು ನನ್ನ ಡೆಲಿವರಿ ಟೈಮಲ್ಲಿ. ನಾನು ಮೇಘನನ್ನ ವಿಡಿಯೋದಲ್ಲಿ ನೋಡಿದ್ದೆ, ಇಲ್ಲಿ ಭಾವ ಕೇಳಿಸ್ಕೊಂಡ್ರು. ಆಮೇಲೆ ಕರೆದು ಹೇಳ್ತಿದ್ದಾರೆ, ನೋಡ್ಬೋದು ಈಗ. ಆ್ಯಂಡ್ ಇಲ್ಲಿ ನಮ್ಮ ಉಷಾಕ ಬೇರೆ 1 kg ಚಂಪಾ ಕಲಿಬೇಕು ಹೆಣ್ಮಗು ಆದರೆ ಅಂತ ನಮ್ಮ ಭಾವನ ಡಿಮ್ಯಾಂಡ್ ಮಾಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದರು ಮೇಘನಂಗೆ ಅಂತ ಹೇಳ್ಬೋದು. ಆ್ಯಂಡ್ ಯಾವಾಗಲೂ ಕೂಡ ಅವ್ರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ನಮಗೆ ಏನೇ ಮಾಡಿದ್ರು ನೀನು ಮಾಡು ಅಂತಲೇ ಒಂಥರ ಪ್ರೋತ್ಸಾಹ ಮಾಡ್ತಾರೆ. ಸೊ ನಮಗೆ ಅಕ್ಕ ಥರನೇ ಅನಿಸೋದು, ಯಾವತ್ತೂ ಅತ್ತೆ ಅನಿಸಿಲ್ಲ. ಹೆಣ್ಮಗು ಬೇಕಾ ಪಾಪ? ನಿಂಗೆ ಅದು ಬೇಕು? ಯಾರೋ ಒಂದು ಇರೋದೇ 2 ಗಂಡಾಗದೆ ಇನ್ನೊಂದು. ಅಪ್ಪಾಜಿ ಹೇಳೋದೇ ಗೊತ್ತು ನನಗೆ, ಗಂಡು ಪಾಪ ಅಲ್ಲ ಅಪ್ಪಾಜಿ. ಗೊತ್ತು ನನಗೆ. ಅಪ್ಪಾಜಿಗೆ ಯಾವ ಮಗು ಅಂದರೆ ಗಂಡು ಮಗು. ಅಮ್ಮ ನಿಂಗೆ ಅದಮ್ಮ ಹೆಣ್ಣು ಮಗು ಬೇಕು. ಈ ಸಲ ಏನು ವೋಟಿಂಗ್ಸ್ ಏನಿರಲಿಲ್ಲ. ಈ ಸಲ 7 GB ವೋಟಿಂಗ್ಸ್ ಇತ್ತು ಗರ್ಲ್ ಬೇಬಿಗೆ. ರಾಣಿ ಯಾವ್ದು ನಿನಗೆ? ಹ್ಯಾಪಿ ಬರ್ತ್ಡೇ ಹೇಳಿದ್ರೆ ವಿಶ್ ಇದೆ ಸೇಮ್ ಅನ್ನಕ್ಕಾದ್ರೂ ನಂಗೆ ಗರ್ಲ್ ಬೇಬಿ ಬರಬೇಕು. ಯಾಕೆ ಗಂಡು ಬೇಬಿ ಇದ್ರಾಗಲ್ವಾ? ಅಪ್ಪು ನಿಂಗೆ ಅದು ಬೇಕಪ್ಪ? ಅಪ್ಪು ಅದು ಬೇಕು ಅಂದ್ರೆ 0.6 ಇಲ್ಲ. ಹಾಂ, ತಂಗಿ ಪಾಪ ಬೇಕಂತ ಚಾಕ್ಲೇಟ್ ತಿನ್ಕೊಬಿಟ್ಟೆ ತಂಗಿಗೆ. ಪಪ್ಪ ಹತ್ರ ಐತೆ.
ಆ್ಯಂಡ್ ನಮ್ಮ ಅಕ್ಕ ಅಂತೂ ನಮ್ಮ ಭಾವನ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾಳೆ ಅಂತ ಹೇಳೋದಕ್ಕಾಗಲ್ಲ. ಈ ಥರ ಲೈಕ್ ಹಸ್ಬೆಂಡೇ ಇರಲ್ಲ ಅಂತ ಅಂದ್ಕೊತೀನಿ. ಅವರು ತುಂಬ ಮ್ಯಾನ್ಲಿ, ತುಂಬ ಮ್ಯಾನ್ ಈಗೋ ಅನ್ನೋದೇ ಇಲ್ಲ. ಎಲ್ಲ ಕೆಲಸ ಮಾಡಿಕೊಡ್ತಿದ್ರು. ಅವಳಿಗೆ ಸಪೋರ್ಟಿವ್ ಆಗಿ ಯಾರೂ ಇರಲಿಲ್ಲ ಪ್ರೆಗ್ನೆನ್ಸಿಲಿ. ಬಟ್ ನಮ್ಮ ಭಾವ ಟಿಲ್ ಫ್ರಮ್ ಫಸ್ಟ್ ಟು ಲಾಸ್ಟ್ವರೆಗೂ ಅವರೇ ಅವಳನ್ನ ಸಖತ್ತು ಕೇರ್ ಮಾಡಿ ನೋಡ್ಕೊಂಡಿದ್ದು. ಏನೋ ಒಂಥರ ಅವರು ಅವತ್ತು ಕಂಪ್ಲೀಟಾಗಿ ಸ್ಟನ್ ಆಗಿಬಿಟ್ಟಿದ್ರು, ಏನು ಅಂತ ಗೊತ್ತಿಲ್ಲ. ಕಂಪ್ಲೀಟ್ ಸೈಲೆಂಟಾಗಿದ್ದರು. ಅವ್ರು ಯೂಶ್ವಲಿ ಕೂಡ ಸೈಲೆಂಟಾಗೇ ಇರ್ತಾರೆ. ಮೇ ಬಿ ಅವತ್ತಿನ ದಿನ ತುಂಬ ಸ್ಪೆಷಲ್ ಆಗಿತ್ತು ನಮ್ಮ ಮನೇಲಿ. ಅದು ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಸ್ಪೆಷಲ್ ಆಗಿತ್ತು. ಸೊ ಬಂದು ಇವಾಗ ಹೇಳ್ತಾ ಇದ್ದಾರೆ. ಟೈಮಿಂಗ್ ಕೇಳು. ಟೈಮಿಂಗು ನಮ್ಮ ರಾಣಿಗೂ ಹಾಕಿದ್ದಿದ್ರೆ ಸಾಕು. ಇಲ್ಲಿ ನಮ್ಮ ಭಾವ ಬಂದು ಫುಲ್ ಎಮೋಷ್ನಲ್ ಆಗಿಬಿಟ್ರು. ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ಮನೆಗೆ ಮಹಾಲಕ್ಷ್ಮಿ ಬಂದಳು, ಇನ್ನೇನು ಮನೆ ತುಂಬಿಸ್ಕೊಳ್ಳಿ ಅಂತ. ಅವರಂತೂ ಸಖತ್ ಖುಷಿಯಾಗಿ ಹ್ಯಾಪಿ ಟಿಯರ್ಸ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿಪಟ್ಟರು. ಇಲ್ಲಿ ಬಂದು ನಮ್ಮ ತಾತ ನಮ್ಮ ಚಿಕ್ಕಮ್ಮಂಗೆ ಇಲ್ಲ ಗಂಡು ಮಗು ಆಯಿತು ಅಂತ ರೇಗಿಸ್ತಾ ಇದ್ರು. ಸೊ ನಮ್ಮ ಮನೇಲಿ ಹೆಣ್ಮಗು 21 ವರ್ಷ ಆದಮೇಲೆ ಬರ್ತಾ ಇರೋದು. ನಮಗಂತೂ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಪ್ರಿಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇವಾಗ ನನ್ನ ಮಗಳನ್ನ ಫಸ್ಟ್ ಟೈಮ್ ನಾವು ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ತುಂಬಾ ಖುಷಿ ಆಗ್ತಾಯಿತ್ತು. ಒಂಥರ ಏನು ಅಂತಲೇ ಗೊತ್ತಿಲ್ಲ, ನಾನಂತೂ ಓಡೋಗ್ತಾಯಿದ್ದೆ. ಆ್ಯಕ್ಚುಲಿ ಸಖತ್ ಖುಷಿ ಆಗ್ತಾಯಿತ್ತು. ನನ್ನ ಮಗಳು ಅವಳ ಥರನೇ ಇದೆ ಬೇಬಿ, ಚಿನ್ನು ಥರನೇ ಇದೆ. ಏನ್ ಚಿನ್ನು ಅಕ್ಕನೇ ಉದ್ದುದ್ದ ಬೆಳ್ಳು. ಅಲ್ವಾ ಜೆರಾಕ್ಸ್. ಈಗ ಅನ್ನಿಸ್ತಿದೆ ಹ್ಯಾಪಿ ಮಗಳು. ಇವರು ಹ್ಯಾಪಿ ಬರ್ತ್ಡೇ ಚಿಕ್ಕಿ ಅಂತ ಅವಳೆ. ನೋಡು ಸೋ ಕ್ಯೂಟ್. ಕೆಂಡ್ರೆಪ್ಪೆಲ್ಲ ಮಗ್ನೆ ಇಲ್ಲಿ ನೋಡು ತಂಗಿ. ಅದು ಆರೆಂಜ್, ಜೈ ಶ್ರೀರಾಮ್ ಆರೆಂಜ್ ಬಟ್ಟೆ ಹಾಕೋಬಿಟ್ಟವಳೆ. ನೋಡಿ ಬಂದಿದ್ದಾಳೆ ನಮ್ಮ ಮನೆಗೆ ಮಹಾಲಕ್ಷ್ಮಿ. ಬಂದಿದ್ದಾಳೆ ನೋಡಿ. ಸೇಮ್ ನಮ್ಮ ಅಪ್ಪನ ಥರನೇ ಕ್ಯೂಟ್ ಆಗಿದ್ದಾಳೆ. ಅಮ್ಮಿ ಜೈ ಶ್ರೀರಾಮ್ ಮಗಳೇ. ಇದು ತೆಗಿಬೋದಾ? ಓ ಬೇಬಿ ಕ್ಯೂಟಿ ಲಿಟಲ್. ಈ ಕಡೆ ತಿರ್ಗಿ ಬಂಗಾರಿ. ಹ್ಯಾಪಿ ಬರ್ತ್ಡೇ. ಶಾರದೆ ಹುಟ್ಟಿದ್ಲು ನನ್ನ ಮಗಳು. ಓ ಇವಾಗ ನಮ್ಮ ಅಕ್ಕಗೆ ಗರ್ಲ್ ಬೇಬಿ ಆಗಿದೆ. ಹೌ ಎಕ್ಸೈಟೆಡ್. ಹೇಗೆ ಅನ್ನಿಸ್ತಿದೆ ಮಹಾಲಕ್ಷ್ಮಿ ಬಂದಿದ್ದಾಳೆ? ತುಂಬಾ ಖುಷಿ ಆಗ್ತಿದೆ ನೋಡಿ. ಅವ್ರು ಇನ್ನೂ ಅಳ್ತಾ ಇದ್ದಾರೆ. ಸಖತ್ ಖುಷಿ. ನನ್ನ ಮಗಳು ತುಂಬಾ ಪ್ರಿಟಿ ಆಗಿದ್ದಾಳೆ. ನಮ್ಮ ಅಕ್ಕ ರಿವೀಲ್ ಮಾಡ್ತಾಳೆ. ನೀನ್ ಮಾಡ್ದಲ್ಲ ನೋಡ್ದೆ ನಾನು. ಹೆಂಗ್ ಅನ್ಸ್ತಿದೆ ಮೊಮ್ಮಗಳು? ಆಫ್ಟರ್ ಲಾಂಗ್ ಟೈಮ್ ಗಂಡು ಮಕ್ಳು ರಜೆ ನೋಡಿದ್ಮೇಲೆ ಹೆಣ್ಮಕ್ಳು ನೋಡ್ತಾ ಇದೆಯಲ್ಲ, ಹೆಂಗ್ ಅನ್ಸ್ತಿದೆ? ಅದಾದ್ರೆ ನಮ್ಮ ಆರೋಗ್ಯ ಭಾಗ್ಯ ಕೊಟ್ಟರು ಸಾಕು ಅಷ್ಟೇ. ಹೇಗೆ ಅನ್ನಿಸ್ತಿದೆ? ಮನೆಗೆ ಫ್ರಾಕ್ ಹಾಕ ಮಹಾಲಕ್ಷ್ಮಿ ಬಂದಿದ್ದಾಳೆ. ತುಂಬಾ ಖುಷಿ ಆಗ್ತದೆ. ಸೂಪರ್ ಎಕ್ಸೈಟೆಡ್. ಫ್ರಾಕ್ ಹಾಕಕ್ ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಬಂದ್ಲಲ್ಲ, ಖುಷಿ. ಮಹಾಲಕ್ಷ್ಮಿ ಬಂದಿದ್ದಾಳೆ ಪಪ್ಪ ಮಮ್ಮಿ. ಖುಷಿ ಆಗ್ತಾ ಇದೆ.
ಖುಷಿ ಆಯ್ತಾ ಇನ್ಮೇಲೆ ಒಳ್ಳೊಳ್ಳೆ ನಿಮಗೆಲ್ಲ ಖುಷಿ ಆಯ್ತಲ್ಲ? ನಂಗಂತೂ ಸೂಪರ್ ಎಕ್ಸೈಟೆಡ್, ನಂಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಈ ಥರ ತುಂಬ ಪ್ರಿಟಿ ಆಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ ನನ್ನ ಮಗಳು ನೋಡೋದಕ್ಕೆ. ಈಗೊಂದು ತಂಗಿನೇ. ಇಲ್ಲಿಗೆ ಆಗ್ತಾರ ಹಿಂದೆ ಬರ್ಬೇಕಪ್ಪು ಏಯ್ ಹಂಗೆ ಹತ್ರ ಹೋಗ್ಬೇಡ ದೂರ ಇಂದ ಆಮೇಲೆ ದೊಡ್ಡದಾದ್ಮೇಲೆ ಹಿಂದೆ ಅಲ್ವಾ ಪಾತ್ರ ಮೇಲೆ ಏನಾಗೈತಾ? ಅವನೇ ಹೊಡಿತಾನ ಅವನು ದೇವ ಹೌದು ನೀ ಬಾವ ಫೋನ್. ನಮ್ಮ ಮನೆ ಪುಟಾಣಿ ಲಕ್ಷ್ಮಿ ಬಂದ್ಲು. ನನಗಂತೂ ಫ್ರಾಕ್ ಹಾಕೋಕೆ ಒಬ್ಳು ಮಹಾಲಕ್ಷ್ಮಿ ಬಂದ್ಲು. ಯಾಕಂದರೆ ಈ ಗಂಡು ಮಕ್ಳಿಗೆ ಬಟ್ಟೆ ತೊಗೊಂಡು ಸಾಕಾಗ್ಬಿಟ್ಟಿತ್ತು. ಬರೀ ಅದೇ ಚಡ್ಡಿ ಇದು ಅಂತ. ಇವಳಿಗಾದ್ರೂ ಲಂಗ ಬ್ಲೌಸು ಎಲ್ಲ ಹೊಲಿಸ್ಬೋದು. ನಿಜ ಆಗೋಲ್ಲ ಸುಳ್ಳು ಹೇಳಕ್ಕಾಗುತ್ತಾ? ಮೇಘನ ಅವ್ರೆ ಹೇಗೆ ಅನ್ನಿಸ್ತಿದೆ? ಅಲ್ಲೇ ಕುಂದ್ಬಿಡ್ಲ? ಹೆಂಗ ಅನ್ನಿಸ್ತಿದೆ ಮಗಳು ಅರೈವಲ್? ನಿದ್ದೆ ಬರ್ತಾರಲ್ವ ಮೇಘನ? ಹಂಗೆ ನಮ್ಮ ಒಬ್ಬರು ಆಗ್ಬೇಕು. ಲೈಫ್ ಕೊಟ್ಟು ರಾಣಿ ನೀನು ಹಾಸ್ಪಿಟ್ಲಿಗೆ ರಾಣಿ ಕರ್ಕೊಂಬರಕ್ಕೆ. ಸೊ ದಟ್ ಥ್ಯಾಂಕ್ ಯು. ನೀನು ನನ್ನ ನೋವನ್ನ ತಗೊಂಡಿದ್ಯಲ್ಲ, ರಾಣಿ ಮಮ್ಮಿಗೆ ಹ್ಯಾಪಿ ಬರ್ತ್ಡೇ ನಿನಗೆ ಹೇಳ್ಬೇಕು ಥ್ಯಾಂಕ್ಸ್ ಅಂತ. ರಾಣಿ ಮಮ್ಮಿಗೆ ಹ್ಯಾಪಿ ಬರ್ತ್ಡೇ ಹೇಳ ನೀನು. ಹ್ಯಾಪಿ ಬರ್ತ್ಡೇ ಚಿನ್ನು. ಏನ್ ಚಿನ್ನು ಹೇಳಪ್ಪಾಜಿ, ಮೂರನೇ happy birthday. ಮೊಮ್ಮಗಳು ಮರಿ ಮೊಮ್ಮಗಳು. ನಮ್ಮ ಅಪ್ಪಾಜಿ ಅಲ್ಲಿ ಕುತ್ಕೊಂಡು ಏನು ಹೇಳ್ತಿತ್ತು ಗೊತ್ತಾ? ಮಂಜುಗೂ 2 ಗಂಡಾಗಿತ್ತು, ಇವಳಿಗೂ 2 ಗಂಡ ಆಯ್ತವೆ. ನನ್ನ ಮಗಳು ಮಾಡಿದ್ದು ಮುದ್ದು ಸಿರಿ ಸಿರಿ ನನ್ನ ಮಗಳೇ. ಬಿಟ್ಕೊಂಡು ಹಾಡೋದು ಆಮೇಲೆ ಫೋನ್ ಹಾಡು ಸುಮ್ಮನೆ ಇಟ್ಕೊಂಡ್ರೆ ಹಾಯ್ ಹೇಳಿ ಹಾಯ್. ಇವ್ರು ಯಾರು ಗೊತ್ತಾ ಫ್ರೆಂಡ್ಸ್? ಇವರು ನಮ್ಮತ್ತೆ ಉಷಾ ಚಾಟ್ ಕಾರ್ನರ್ ಅವರು. ಅಲ್ಲ, ಉಷಾಸ್ ಚಾಟ್ ಕಾರ್ನರ್ ಅವರು. ಓ ಚೀಕಳ್ಳಿ ಟಡಾ. ಇವರು ಉಷಾಸ್ ಚಾಟ್ ಕಾರ್ನರ್ ನಮ್ಮತ್ತೆ. ನಮ್ಮ ಮಾಮ್ಸ್. ಹಾಯ್ ಮಾಮ್ಸ್. ಹಲೋ ಮಾಂಸ ಅಲ್ಲ ಮಾಮ್ಸ್, ಮಾಂಸ ಅದು ಸ್ಟೈಲಾಗಿ ಹೇಳುದು ಮಾಮ್ಸ್ ಅಂತ. ಓ ಮಾವನವರೇ, ಅದೇನು ತೀರ್ಥರೂಪ ಮಾವನವರೇ. ಪೂಜ್ಯ ಮಾವನವರೇ. ಒಂದು ಹೊಟ್ಟೆ ಹೆಚ್ಚಿನವ್ರಿಗೆ ತೀರ್ಥರೂಪ ಅಂತ ಹೇಳ್ಬೇಕು. ಹೌದಾ? ಸಮಾನ ಅಂತ ಹೇಳೋದು ತೀರ್ಥರೂಪ ಅಂದ್ರೆ. ಇವರು ಮಾನ್ಯ ಮಾವನವರೇ. ಪೂಜ್ಯ ಮಾವನವರು. ಪೂಜ್ಯ ಮಾವನವರೇ ಪೂಜೆ ಮಾಡ್ತೇವ ನೀನೇನು ಬಾ ಅನ್ಬೇಕು ನಮ್ಮ ಮಾಮ. ದೊಡ್ಡವ್ರಿಗೆ ಒಂದು ಗೌರವ. ಹಂಗಂದ್ರೆ ಪೂಜೆ ಪೂಜ್ಯ ಅತ್ತೆಯವರೇ. ಆ್ಯಕ್ಚುಲಿ ನಮ್ಮ ಅತ್ತೆ ನಾವು ಅತ್ತೆ ಅಂತಲೇ ಕರೆಯಲ್ಲ, ಅಕ್ಕ ಅಂತ ಕರಿತೀವಿ. ಉಷಕ 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 ಅಂತ. ಊಟ ಮಾಡೋದ್ಗೆ ನಾವು ಗಬನ ಕಾವು ಅಂತಾರಲ್ಲ, ಹಂಗೆ ಇವ್ರನ್ನೆಲ್ಲ ಉಷಕ 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 ಅಂತ ಕರಿತೀವಿ. ನಿಂಬೆನಾರ ಎಲ್ಲ ಹಾಕ್ತಾರೆ. ಹಾಕಣ್ಲಿ ಬಿಡು. ನೋಡಿ ನನ್ನನ್ನು ಈಗಲೇ ದೃಷ್ಟಿ ನೋಡ್ತಾಳೆ ಅವಳು. ಮಗಳು ಜೀವನದಲ್ಲಿ ಅದೇನು ದಬಾಕಿದೆಯೋ ಗೊತ್ತಿಲ್ಲ ಮೇಘ್ನ, ನನ್ನ ಮಗಳು ಹುಟ್ಟಿಸ್ಬಿಟ್ಟು ಮಾತ್ರ ಜೀವನದಲ್ಲಿ ಸಾರ್ಥಕ ನೀನು ಮಾಡಿದ್ಯಾ. ನೋಡವ ಚಿಕ್ಕ ಬಂದಿರೋದು ನಿನ್ನ ನೋಡೋಕ್ಕೆ. ಈ ಚಿಕ್ಕ ಚಾಕ್ಲೇಟ್ ತಂದ ಅಂತ ಕೇಳು ಮಗಳೇ. ಶಾಮಿ ಮಗಳೇ. ಓನ್ಮ ಅಣ್ಣ ಮಾತಾಡ್ಸಪ್ಪ. ಸಿಡಿ ಏನ್ ಮಾಡ್ತಾ ಇದೀಯ? ಸಿಡಿ ಸಿಡಿ. ಹಾ ಈಗ ಮಾಡಿ. ಇವಾಗ ದೊಡ್ಡದಾಗಿ ಬಿಟ್ಟಿದ್ದಾಳೆ ಕಣ್ಣು. ಚಾಮಿ ಮಗಳು ಎಲ್ಲ. ಚಾಮಿ ಹೇಳ್ತಿದ್ನಲ್ಲ ರಣಿ, ಆ ರೂಮಲ್ಲಿ ಬರೀ ಗಂಡು ಮಕ್ಕಳೇ ಇದ್ರು, ಒಂದು ಹೆಣ್ಮಗು ಇಲ್ಲ ಅಂತ. ನಾನು ಹೊಟ್ಟೆಲಿ ಇತ್ತು ಹೆಣ್ಮಗು. ಸಿ ಅಚ್ಚಿ ನೋಡು ಅಪ್ಪೋ, ನೋಡು ಶೀತಾ. ಇದುವರೆಗೂ ಯಾರ್ದು ಈ ಥರ ನೋಡಿಲ್ಲ. ಸುಮ್ಮನೆ ಇರ್ರಿ, ಹಾಕಳಿಸ್ತಾವಳೆ. ಒಂದು ಫೋಟೋ ಬೇಕು ನಂಗೆ ಹಾಕಳಿಸೋದು. ರಾಕಿ ಕಟ್ಟಕ್ಕೆ ಎಷ್ಟು ಜನ ಅಣ್ಣಂದಿರೋಲ್ಲ ಗೊತ್ತನವ ನಿಮಗೆ.
ಏನು ಗೊತ್ತಾ ಸ್ವಾಮಿ, ನಿಂಗೆ ಎಷ್ಟು ಜನ ಅಣ್ಣಂದಿರು ಅಂದರೆ ತುಂಬ ಜನ ಅಣ್ಣಂದಿರಿದ್ದಾರೆ ನಿನಗೆ. ಎಷ್ಟು ಜನಕ್ಕೆ ನೀನು ರಾಖಿ ಕಟ್ಟಬೇಕು, ನೀನು ಎಷ್ಟು ಜನಕ್ಕೆ ಮುದ್ದು ತಂಗಿ ಆಗ್ತೀಯ ಗೊತ್ತಾ? ಮುದ್ದಮ್ಮ ಪುಟಾಣಿ ಲಕ್ಷ್ಮಿ, ಪುಟಾಣಮ್ಮ ನೀನು. ನನ್ನ ಮಗಳು ಚಾಮಿ ಕಂದ ಕಣೆ, ಚಾಮಿ ನೀನು. ಸದ್ಯ ಪ್ರಾಕಕ್ಕ ಮಗ ಆದ್ರೂ ಐತೆ. ಪಪ್ಪ ಪುಟ್ಟಲಕ್ಷ್ಮಿ ಕೂದಲು ನೋಡಿದ್ಯಾ ಎಷ್ಟು ಉದ್ದವೆ? ಅವ್ರು ಮೋಸ್ಟ್ಲಿ ನೋಡೋದು ನಾವು ಕರಿಯೋ ಹೆಸರು ಕರಿಯಲ್ಲ, ನೋಡು, ಅವ್ರು ಕರೆಯಲ್ವಾ ಆ ಹೆಸರಲ್ಲೇ ಕರೆಯೋದು ಅವ್ರನ್ನ. ಪುಟ್ಟಲಕ್ಷ್ಮಿ ಅಂತಾನೆ ಕರೆಯೋದು. ಲಕ್ಷ್ಮಿ ಅವ್ರು ಪೂಜೆ ಮಾಡ್ತಿದ್ವಲ್ಲ, ಅವಳು ಏನೋ ಅಂತು ಸಿರಿಲಕ್ಷ್ಮಿ ಅಂತ ಹೆಸರಿಟ್ಬಿಡೋಣ ಅವಳಿಗೆ. ಸಿರಿ ಅಂತ ಇಟ್ಟಿಲ್ವಾ, ಅದೇ ಲಕ್ಷ್ಮಿ ಹೆಸರು. ಸುಟ್ಟಕ್ಕೋ ಲಕ್ಷ್ಮಿ ಇಲ್ಲ, ನಾನು ಸ್ವಲ್ಪ ತಿಳ್ಕೊಳ್ಬೇಕು. ಕಂಡ್ರಪ್ಪ ನೋಡು ಹೆಂಗೈತೆ. ಸ್ಟ್ರಾಂಗ್. ಈಗ ಲಕ್ಕಿ ಬಂದಿದೆಯಲ್ಲ ಆ ತರ ಇದೆ. ನಾನು ಫಸ್ಟ್ ಐಬ್ರೋ ಎಲ್ಲ ಐತೆ. ನಮ್ಮಮ್ಮ ನೋಡು ಉಪ್ಪು ಖಾರ ತಿಂದೆ ಹೆಂಗಳವಳು, ನೀನಿದ್ದೆ. ಜಾಸ್ತಿ ಮೊಟ್ಟೆ ತಿಂತಿದ್ಲಮ್ಮ. ಮೊಟ್ಟೆ ತಿನ್ಬೇಡ್ದು, ಮೊಟ್ಟೆ ಬರಲ್ಲ ತಿಂತಿದ್ಲು. ಮಕ್ಕಳಿಗೆ. ಅಷ್ಟೊಂದೆಲ್ಲ ನಾನು ಮೊಟ್ಟೆ ತಿಂತಿರ್ಲಿಲ್ಲ. ಅವಳು ಏನ್ ಗೊತ್ತಮ್ಮ, ಒಳಗಡೆ ತಿಂತಿರ್ಲಿಲ್ಲ, ಮೇಲ್ಗಡೆ ಮಾತ್ರ ತಿಂತಿದ್ಲು. ದೊಡ್ಡವಳಿಗೆ ಆಸೆ ಇತ್ತು ಚಿಕ್ಕಿ ಕೈಯಾಗಿ ಪೆಪ್ಪರ್ ಡ್ರೈ ಮಾಡಿಸ್ಕೊಂಡು ಅಥವಾ ಚಿಕನ್ ಫ್ರೈ ಮಾಡಿಸ್ಕೊಂಡು ತಿಂಡಿ ಆಚೆ ಬರೋಣ ಅಂತ. ಒಂದು ವರ್ಷದ ಬರ್ತಡೆಗೆ ನಾನು ನೀನು ಟ್ವಿನ್ನಿಂಗ್ ಬರ್ತಡೆ ಹಾಕೊಂಡ್ಬಿಡಿ. ಪಪ್ಪ ಬಂದಾಗ ರಾಣಿ ಪಪ್ಪ ಬಂದಾಗ ಇದು ಕೂತ್ಕೊಂಡಿದ್ದಾಗ ನಕ ಮಾಡ್ಕೊಂಡು ಹೂವ ಕೊಂಡ್ಬಿಟ್ಟು ನೋಡ್ತಾ ಇದ್ಲು. ನೀನೇನು ಇವತ್ತು ಹುಡುಗಿರ ನಾನು ನೆನ್ನೆ ನೋಡಿದೆ, ನನ್ನ ಮಗು ನಾನು ಬಂದಿದ್ದೀನಿ ಅಂತ. ಆಮೇಲೆ ಎಲ್ಲ ಆಟ ಆಡ್ಸ್ಕೊಂಡು ಅವಾಗ ಎತ್ಕೊಟ್ಟೆ ಸೋಮವಾರ ಬೆಳಗ್ಗೆ ನನ್ನ ಮಗಳು ಫಸ್ಟ್ ಟೈಮ್ ನನ್ನ ಮಗಳನ್ನ ಎತ್ಕೊಂಡಿರೋದು ನಾನು. ಪಾಯಸ ಮಾಡಿದ್ರೆ ಸಾಕು. ಅಷ್ಟು ಬೇಡ ಬರೀ. ಹೇಗಿದ್ದಾಳೆ ನನ್ನ ಮುದ್ದು ಮಗಳು ಆಫ್ಟರ್ 21 ನಮ್ಮ ಮನೆಗೆ years. 21 ವರ್ಷದ ಮೇಲೆ ಒಂದು ಹುಡುಗಿ ಹುಟ್ಟಿರೋದು. ಅಯ್ಯೋ, ಇಲ್ಲಿ ಬಂದು 13th ಮಾರ್ನಿಂಗ್ ಆಗಿತ್ತು. ಆಲ್ಮೋಸ್ಟ್ ಇದರಲ್ಲಿ ನಾನು 2 to 3 days ಕ್ಲಬ್ ಮಾಡಿದ್ದೀನಿ. ಯಾಕಂದರೆ ನಾನು ಬೇಗನೆ ಹಾಕಲಿ ಅವಳದು ವಿಡಿಯೋಸ್ ಅಂತ ವೆಯ್ಟ್ ಮಾಡ್ತಿದ್ದೆ, ಅದಕ್ಕೆ ನಾನು ಹಾಕಿರಲಿಲ್ಲ. ಇಲ್ಲಿ ಕಂಪ್ಲೀಟಾಗಿ 3 days ವಿಡಿಯೋಸ್ ಇದೆ. ಏನಂದರೆ ಇವಾಗ ನಾನು ಲಕ್ಕಿನ ಕರ್ಕೊಂಡು ಬಾ ನೋಡಬೇಕು ಅನ್ನಿಸ್ತಿದೆ ಅಂತ ಮೇಘನ ಬೆಳಗ್ಗೆಯಿಂದ ಹೇಳ್ತಾನೇ ಇದ್ಲು. ನಾನು ಬರ್ತೀನಿ ಅಂತ ಹೇಳಿ ಇವಾಗ ಹೊರಟಿದ್ದೆ. ಅವಳಂತೂ ಲಕ್ಕಿನ ತುಂಬಾ ಅಟ್ಯಾಚ್ ಆಗಿದ್ಲು. ಯಾವಾಗಲೂ ಅಷ್ಟೇ, ಪ್ರೆಗ್ನೆಂಟಲ್ಲೂ ಅಷ್ಟೇ. ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಬೆಳಗ್ಗೆ ನಾನು ಮಲಗಿದ್ರು ಅವನು ಮಲಗಿರೋನು ಎಬ್ಬರಿಸ್ಬಿಟ್ಟು ಮುದ್ದು ಮಾಡ್ತಿದ್ಲು. ಮತ್ತು ಅವನು ಅಷ್ಟೇ ಅವಳ ಜೊತೆ ಅಷ್ಟೇ ಅಟ್ಯಾಚ್ಮೆಂಟ್ ಇದ್ದ. ಮುದ್ದು ಮಾಡಿಸ್ಕೊಳೋದೆಲ್ಲ ಅವ್ನಿಗೆ ಇಷ್ಟ ಅಂತ ಹೇಳಿದ್ನಲ್ಲ, ಅರ್ಧ ಅವ್ರ ದೊಡ್ಡಮ್ಮನೆ ಅವ್ನಿಗೆ ಅಭ್ಯಾಸ ಮಾಡಿರೋದು ಈ ಥರ. ಇವಾಗ ತಾನೇ ಬಂದ್ವಿ ನಾವು ಮೇಘನ ನೋಡೋಣ ಅಂತ. ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡ ಮಾಮ ಮತ್ತು ರಕ್ಷು ಕೂಡ ಬಂದಿದ್ದರು. ಕೊಡುವ ಕೊಡುವ ಅವ್ರು ಸಣ್ಣೋಳು ಸಣ್ಣೋಳು ಕೊಟ್ಟು ದೊಡ್ಡೋಳು ಎತ್ಕೊಳ್ಳೋ ಸಣ್ಣೋಳು ಕೊಟ್ಟು ಮತ್ತೆ ನೋಡ್ತೀವ ಒನ್ ಆ್ಯಂಡ್ ಓನ್ಲಿ ಅತ್ತೇನಾ? ಹಾಂ ನೋಡು ಅಪ್ಪು ಇಷ್ಟಿರ್ಬೇಕಂದ್ರೆ ನೋಡಿದ್ದು ಎತ್ಕೊ ಅವನ್ನ ಹೋಗವ ಬರು ಬಂದ ಹೀಗೆ ಕೂತ್ಕೋತೀವೋ? ಕೊಡುವ ಇಲ್ಲಿ ಕೊಡು ಅವ್ಳ ಕೈಗೆ ರಾಣಿ ಕೈಗೆ ಇವನ್ ಮಾತ್ರ ಕೊಡು, ಅದೆಲ್ಲ ತೆಗಿ. ಕೊಡು ಸಾಕು ಹೋಗ್ಲಿ ಅವಳು ಟೈಮ್ ಆಯ್ತು ಅಂತಿತ್ತು. ನಮ್ಮ ಮೇಘನ ಅವರು ಮಗನ ನೋಡಿ ತುಂಬ ದಿನದ ಆದಮೇಲೆ ಮುತ್ಕೊಳ್ಳನ ಸುರಿಮಳೆ ಕೊಡ್ತಿದ್ದಾರೆ. ಯಾರ ಹತ್ರ ಕೊಡ್ಸ್ಕೊಳ್ಳೋಣ, ಮಕ್ಕ ನಿಂತಿರ್ತಾರೆ. ಅಂತೆಲ್ಲ ಮಾಡ್ತಾನೆ ಈಗ. ಇಲ್ಲ ನಿನ್ನೆ ಆಟ ಆಡ್ಸಿದ್ಯಾ ತಾನೆ ಬಾಯಿಲಿ? ಏ ನಾನು ಅಲ್ಲೇ ಇದ್ದೆ ದೊಡ್ಡ, ನೀನೇ ಎಲ್ಲ ಹೋಗಿದ್ದೆ. ಬಂದಿದ್ದೀನಲ್ಲ ಈಗ.
ಅವ್ನು ದೊಡ್ಡವನಾಗಿದ್ದಾಗ ಗೊತ್ತಾಗ್ಲಿಲ್ಲ ಅವನು ಹಂಗೆ ಫೇಸ್ ಚೇಂಜ್ ಆಗೈತೆ ಅವನು. ಲಕ್ಷ್ಮಿ ಅಯ್ಯೋ ಅಯ್ಯೋ ನೋಡಿ ನಿಮ್ಗೆ ಭಯ ಹಿಂಗ್ ಮಾಡ್ತಿದೆ ಅದು. ಚಳಿ ಆಯ್ತಾಯ್ತು ಕಣೆ. ಹೀಗಿತ್ತು ನನ್ನ ವ್ಲಾಗ್. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.